ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 3 ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ P&L ಆಪರೇಷನ್ ಅಕೌಂಟ್ ನಲ್ಲಿ. ಇವಾಗ ನಾವು ನೋಡ್ತಾ ಇರೋದು 4ನೇ ಪ್ರಾಬ್ಲಮ್ ಸೊಲ್ಯೂಷನ್, ದಟ್ ಈಸ್ ಅಮಿತ್ ಅಂಡ್ ಸುಮಿತ್. ಓಕೆ, ನೋಡ್ತಾ ಹೋಗಿ ಪ್ರಾಬ್ಲಮ್. ಅಮಿತ್ ಅಂಡ್ ಸುಮಿತ್ ಆರ್ ದಿ ಪಾರ್ಟ್ನರ್ಸ್. ದೇ ಆರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ದಟ್ ಈಸ್ 3:2. 3:2 ರೇಷಿಯೋನಲ್ಲಿ ಲಾಭ ಮತ್ತು ನಷ್ಟವನ್ನು ಹಂಚಿಕೆ ಮಾಡ್ಕೊಳ್ತಾ ಇದ್ದಾರೆ. And their capitals were rupees 1 lakh and rupees 2 lakh. And their capitals were rupees 1 lakh and rupees 2 lakh. Below they have given adjustments. Let's see one by one. And the first adjustment is interest on capital is charged at 10% per annum. So interest on capital ನಮಗೆ ಎಷ್ಟು ಕೊಟ್ಟಿದ್ದಾರೆ? 10% per annum ಅಂತ ಹೇಳಿದ್ರು. ಹೌದಾ? 10% ಅನ್ನು ನಾವು ಈ ಕ್ಯಾಪಿಟಲ್ ಗಳ ಮೇಲೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ. ಸ್ಯಾಲರಿ ಆಫ್ ದ ಪಾರ್ಟ್ನರ್. ಯಾರು ಸ್ಯಾಲರಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ? ಸುಮಿತ್ ಸ್ಯಾಲರಿ ಕೊಟ್ಟಿದ್ದಾರೆ ನಮಗೆ. ಹೌದಾ? ಸುಮಿತ್ ಎಷ್ಟು ತಗೊಂಡ್ರೆ ಸ್ಯಾಲರಿ? 500 per month. 500 per month ಸುಮಿತ್ ಸ್ಯಾಲರಿ ತೆಗೆದುಕೊಂತ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಕಮಿಷನ್ ಆಫ್ ಅಮಿತ್. ಅಮಿತ್ ಕಮಿಷನ್ ತಗೊಂಡ್ರೆ ಎಷ್ಟು ಹೇಳ್ಯಾರ ನೋಡಿ. ಥರ್ಡ್ ಅಡ್ಜಸ್ಟ್ಮೆಂಟ್ rupees 500. 500 ಯಾರಪ್ಪ? ಅಮಿತ್ ಕಮಿಷನ್ ತೆಗೆದುಕೊಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಅಮಿತ್ ಅಂಡ್ ಸುಮಿತ್ ಆರ್ rupees 400 and rupees 300. ಅಮಿತ್ 400, ಸುಮಿತ್ 300 ಅಂತ ಹೇಳಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. The company earned profit during the year rupees 95,000. Prepared P&L appropriation account. So this is our problem. Now we are going to start with solution. Okay, ನೋಡಿ, first credit side ಇಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಟೆಪ್, buy balance brought down rupees 95,000. ಹೌದಾ? ಪ್ರಾಫಿಟ್ ಕೊಟ್ಟಿದ್ದಾರೆ ನಮಗೆ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರ್ತಾರೆ ಪ್ರಾಫಿಟ್. Buy balance brought down 95,000. And the next step will be buy interest on drawings. Interest on drawings. Amit and Sumit. Adjustment ನಲ್ಲಿ ಕೊಟ್ಟಿದ್ದಾರೆ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿ 400 300. ಹೌದಾ? ಅಡ್ಜಸ್ಟ್ಮೆಂಟ್ ನಂಬರ್ 3 ಕೊಟ್ಟಿದ್ದಾರೆ ನಮಗೆ 400 and 300. ಸೊ ಇದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡೋಣ. 400 plus 300 that is 700 ಅನ್ನು ನಾವು ಔಟರ್ ಕಾಲಮ್ ಪ್ರೆಸೆಂಟ್ ಮಾಡಿದ್ವಿ. ಸೊ ದಿಸ್ ವರ್ಕ್ ಹ್ಯಾಸ್ ಬೀನ್ ಡನ್. ಈ ವರ್ಕ್ ಏನಾಯ್ತಪ್ಪ, ಈ ಪಾರ್ಟ್ ಇಂದ ಕಂಪ್ಲೀಟ್ ಆಯ್ತು ಕ್ರೆಡಿಟ್ ಸೈಡ್. Now we are going to debit side, that is expense side. Okay, so first step will be to interest on capital. Okay, interest on capital ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಈಗಾಗಲೇ ನಾವು 3 ಪ್ರಾಬ್ಲಮ್ಸ್ ಅಲ್ಲಿ ನಾವು ನೋಡಿದ್ವಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ನಾವು ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ ಅಮಿತ್ ಮತ್ತು ಸುಮಿತ್ 1 lakh and 2 lakh ಅಂತ ಹೇಳಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ನಲ್ಲಿ ಏನ್ ಹೇಳಿದ್ರೆ ನಮ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಹೇಳಿದ್ರೆ, ಅಥವಾ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದ್ರೆ 10% per annum. Per annum ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ 1 year 10% ಚಾರ್ಜ್ ಮಾಡ್ತಾರೆ ಅಂತ. ಅದು ಏನು 1 year ಅಂದ್ರೆ per annum ಅಂತ ಹೇಳಿ ನಾವು ಕರಿತೀವಿ. ಓಕೆ, ಆ 1 lakh ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ? 10,000. that is 1 lakh into 10%, that is 10,000. next 2 lakh into 10%, that is rupees 20,000. we have to write ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ಬರೀ. ಹೌದಾ? ಈ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ಬಂದಿದ್ದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡಿ ಎಷ್ಟಾಗ್ತದೆ? 10 plus 20, that is 30,000. we are going to present at credits amount column, outer column, that is amount column, and we also call it outer column. Okay, and the next step will be, next step ಬರೋಣ, to salary. ಯಾರು ಸ್ಯಾಲರಿ ಕೊಟ್ಟಾರಪ್ಪ ಇಲ್ಲಿ? ಇಲ್ಲಿ ಅಮಿತ್ ಕಮಿಷನ್ ಕೊಟ್ಟಾರ, ಸುಮಿತ್ ಸ್ಯಾಲರಿ ಬ್ರಾಕೆಟ್ ಆಗಿ ಬರ್ಕೊಳ್ಳೋಣ. ಸುಮಿತ್ ಸ್ಯಾಲರಿ ಅಂತ ಹೇಳಿ ಬರ್ತೀವಿ. ಓಕೆ, ಇಲ್ಲಿ ಸುಮಿತ್ ಸ್ಯಾಲರಿ ಕೊಟ್ಟಾರೆ. ಎಷ್ಟು? 500 per month. P.M ಅಂದ್ರೆ per month. ಪ್ರತಿ ತಿಂಗಳ 500 ರೂಪಾಯಿ ಸ್ಯಾಲರಿ ತಗೊಳ್ತೀವಿ. ನಾವು 12 ತಿಂಗಳಿಗೆ ಎಷ್ಟು ಆಯ್ತು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ನಮಗೆ ಫೈನಾನ್ಷಿಯಲ್ ಇಯರ್ ಎಷ್ಟು ಇರುತ್ತೆ? 12 ಮಂತ್ಸ್ ಇರುತ್ತೆ. ಸೊ ನಾವಿಲ್ಲಿ 500 into 12 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? ದಟ್ ಈಸ್ 6,000 rupees. ಯಾರಪ್ಪ ಸ್ಯಾಲರಿ ಇದು? ಸುಮಿತ್ ಇಂದ 6,000 rupees ಸ್ಯಾಲರಿ. ನೆಕ್ಸ್ಟ್ ಬರೋಣ ಟು ಕಮಿಷನ್. ಕಮಿಷನ್ ಇಲ್ಲಿ ಅಮಿತ್ ಕೊಟ್ಟಾರೆ ಹೇಳ್ಯಾರ ಅವರಿಗೆ. ಅಮಿತ್ took commission of rupees 500.
ಅಮಿತ್ 500 ಕಮಿಷನ್ ತಗೊಂಡಂತ ಹೇಳ್ಯಾರ ಹೌದಾ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಡೈರೆಕ್ಟ್ಲಿ. ಅವ್ರ ಪರ್ ಮಂತ್ ಅಂತ ಏನು ಹೇಳಿಲ್ಲ. ಸೊ ಅವರು 1 ಇಯರ್ ಕೊಟ್ಟಾಗ ಕೆಲವೊಂದ್ಸಲ ಹೇಳಿರ್ತಾರ, ಕೆಲವೊಂದ್ಸಲ ಹೇಳದಾಗ 1 ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ದಟ್ ಈಸ್ 500. So this work is done, and now we are going to calculate or we are going to appropriate profit or loss. Profit ಆಗಿತ್ತು ಲಾಸ್ ಆಗಿತ್ತು ಕಂಡುಹಿಡಿಯಬೇಕು. ನಾನು ಹೇಳಿನಿ ಪ್ರಾಫಿಟ್ ಯಾವ ರೀತಿ ಲಾಸ್, ಪ್ರಾಫಿಟ್ ಅಥವಾ ಲಾಸ್ ಅನ್ನ ಯಾವ ರೀತಿ ಕಂಡುಹಿಡಿಯಬೇಕಪ್ಪ. ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ನೋಡ್ರಿ, ಇಲ್ಲಿ 95,000 ಪ್ಲಸ್ 700, 95,700 ಅಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಅದ. ಇದು ನಮ್ಮ ಇನ್ಕಮ್, ಕಂಪನಿದ ಇನ್ಕಮ್ ರೀ. ಯಾವಾಗ ಆದಾಯ ಜಾಸ್ತಿ ಇರ್ತದ, ಖರ್ಚು ಕಡಿಮೆ ಇರ್ತದ, ಅವಾಗ ನಮಗೆ ಪ್ರಾಫಿಟ್ ಆಗ್ತದ. ಯಾವಾಗ ನಮಗೆ ಖರ್ಚು ಜಾಸ್ತಿ ಇರ್ತದ, ಆದಾಯ ಕಡಿಮೆ ಇರ್ತದ, ಅವಾಗ ನಮಗೆ ಲಾಸ್ ಆಗ್ತದ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಲಾಸ್ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇದು ನೋಡಿ, ಟೋಟಲ್ ಮಾಡಿದಾಗ 95,700 ಆಯ್ತು. ಇನ್ನ ಡೆಬಿಟ್ ಸೈಡ್ ಟೋಟಲ್ ಮಾಡೋಣ. 30,000 ಪ್ಲಸ್ 6,000 ಪ್ಲಸ್ 500 ಈ ಮೂರು ಅಮೌಂಟ್. 30,000, 6,000 ಪ್ಲಸ್ 500 ಈ ಮೂರು ಅಮೌಂಟ್ ಅನ್ನ ಕೂಡಿದಾಗ 36,500 ಆಗುತ್ತೆ ಟೋಟಲ್. ಹೌದಾ? ಅಂದ್ರೆ ಡೆಬಿಟ್ ಸೈಡ್ 36,500 ಐತಿ, ಕ್ರೆಡಿಟ್ ಸೈಡ್ 95,700 ಐತಿ. ಸೊ ಇನ್ಕಮ್ ಜಾಸ್ತಿ ಐತಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ ಐತ್ರಿ. ಅಪ್ರಾಕ್ಸಿಮೇಟ್ಲಿ ಇನ್ಕಮ್ ಜಾಸ್ತಿ ಐತಿ ನಮ್ದು 95,700. ಸೊ ಇನ್ ದಟ್ ಇನ್ಕಮ್ ವಿ ಆರ್ ಗೋಯಿಂಗ್ ಟು ಮೈನಸ್ ಅವರ್ ಎಕ್ಸ್ಪೆನ್ಸ್. ಈ ಇನ್ಕಮ್ ನಲ್ಲಿ ಈ ಎಕ್ಸ್ಪೆನ್ಸ್ ಅನ್ನ ಮೈನಸ್ ಮಾಡಬೇಕು. 95,700 ಮೈನಸ್ 36,500 ಅವಾಗ ನಮ್ಗೆ ಎಷ್ಟು ಸಿಗ್ತಿದ್ರಿ ಪ್ರಾಫಿಟ್? 59,200. ಸೊ ದಿಸ್ ಇಸ್ ಅವರ್ ಪ್ರಾಫಿಟ್. ಇಲ್ಲಿ 2 ಪ್ರಾಫಿಟ್ ಅಂತ ಬರದ 59,200 ಅಂತ ಹೇಳಿ ಪ್ರಾಫಿಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡ್ತೀವಿ. ಇನ್ನು ಬಂದಿರತಕ್ಕಂತ ಪ್ರಾಫಿಟ್ ಅನ್ನ ಅಮಿತ್ ಅಂಡ್ ಸುಮಿತ್ಗೆ ಅವರು ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗ್ತದೆ. ಹೌದಾ? ಇಲ್ಲಿ ಬರ್ಕೊಳ್ಳೋಣ. ಯಾರಪ್ಪ? ಅಮಿತ್ ಅಂಡ್ ಸುಮಿತ್ ಅಂತ ಹೇಳಿ. ಸೊ ಇವಾಗ ರೇಷಿಯೋ ಕೊಟ್ಟಿದ್ದಾರೆ ನಮ್ಮ ಕಡೆ 3:2 ಐತೆ. ಹೇಳ್ಯಾರ 3:2 ರೇಷಿಯೋನಲ್ಲಿ ಲಾಭ ಮತ್ತು ನಷ್ಟವನ್ನು ಹಂಚಿಕೆ ಮಾಡ್ತಾರೆ ಅಂತ ಹೇಳಿ. ಸೊ 59,200 ಇಂಟು 3 ಡಿವೈಡೆಡ್ ಬೈ 5. ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪ್ರಾಫಿಟ್ ಎಷ್ಟು ಬಂದಿದ್ರಿ? 59,200. ಅದಕ್ಕೆ ರೇಷಿಯೋ ಕೊಟ್ಟಾಗ ನಾವು ಮೊದಲು ಈ ತರ ಬರ್ಕೊಂಡ್ ಬಿಡಬೇಕು. 3:2 ಅನ್ನ 3+2 ಮಾಡಿ ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 5 ಅಂತ ಹೇಳಿ ಬರ್ಕೊಂಡ್ಬಿಡೋದು. ಹೌದಾ? ಸೊ ಏನ್ ಮಾಡ್ದ, ಈ ಅಮೌಂಟ್ ಅನ್ನು ತಗೊಳ್ದ, ಪ್ರಾಫಿಟ್ ಅನ್ನ 59,200 ಇಂಟು 3 ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ ಸಿಗ್ತಕ್ಕಂತ ಅಮೌಂಟ್ 35,520 rupees. ಇದು ಯಾರು ಸೇರಿದು? ಅಮಿತ್ ಅಂದ. ಇನ್ನು ಸುಮಿತ್ ಕ್ಯಾಲ್ಕುಲೇಟ್ ಮಾಡೋಣ. ಸೇಮ್ ಅಗೇನ್ 59,200 ಇಂಟು 2 ಡಿವೈಡೆಡ್ ಬೈ 5 ಮಾಡಿದಾಗ ನಮ್ಗೆ 23,680 rupees ಸಿಗ್ತದ. ಯಾರ್ದು? ಸುಮಿತ್ ಶೇರ್. ಸೊ ಇದಾದ ತಕ್ಷಣ ಎರಡು ಸೈಡ್ ಜಾಸ್ತಿ ಅಮೌಂಟ್ ಯಾವ್ದೈತ್ರಿ? ಕ್ರೆಡಿಟ್ ಸೈಡ್ ಅಮೌಂಟ್ ಐತಿ. ಹೌದಾ? 95,000 ಪ್ಲಸ್ 700 ದಟ್ ಇಸ್ 95,000. ಎರಡು ಸೈಡ್ ಮೀನ್ಸ್ ಬೋತ್ ಸೈಡ್ ವಿ ಹ್ಯಾವ್ ಟು ರೈಟ್ ದ ಟೋಟಲ್ ಅಮೌಂಟ್. ಯಾವ ಸೈಡ್ ಅಮೌಂಟ್ ಜಾಸ್ತಿ ಐತಲ್ಲ ಅದನ್ನ ನಾವು ಎರಡು ಸೈಡ್ ಅಮೌಂಟ್ ಅನ್ನ ಬರೆದು ಬಿಡ್ತೀವಿ. ಸೊ ದಿಸ್ ಇಸ್ ಪ್ರಾಬ್ಲಮ್ ಆನ್ P&L appropriation account. I think you all understood better. We are going to solve again one more problem on based on loss firm. Okay, thank you.